ಕರ್ನಾಟಕ ಕಲಾವಿದರ ಒಕ್ಕೂಟ, ಯಕ್ಷಧ್ರುವ, ಪಟ್ಲ ಫೌಂಡೇಶನ್, ಲಯನ್ಸ್ ಕ್ಲಬ್ ಮಂಗಳೂರು, ಕೊಡಿಯಾಲ್ ಫೈಲ್, ಫ್ರೆಂಡ್ಸ್ ತುಳುವೇರ್, ಕುವೈಟ್ ಇದರ ಸಂಯುಕ್ತ ಆಶ್ರಯದಲ್ಲಿ ನಾಟಕ ಕಲಾವಿದರಿಗೆ ದಿನಸಿ ಕಿಟ್ ವಿತರಣೆ ಕಾರ್ಯಕ್ರಮ ಕದ್ರಿಯ ಗೋಕುಲ್ ಸಭಾ ಭವನದಲ್ಲಿ ಜರುಗಿತು. ಈ ವೇಳೆ ಮಾತನಾಡಿದ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಿನನಿತ್ಯ ಎನ್ನುವಂತೆ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗುತ್ತದೆ. ಇಲ್ಲಿನ ಕಲಾ ಪೋಷಕರು ಕೂಡ ಕಲಾವಿದರ ಜೊತೆಯಲ್ಲಿದ್ದಾರೆ. ಇದೊಂದು ಮಹಾಮಾರಿಯ ಸಂದರ್ಭದಲ್ಲಿ ನಾವು ಜೀವ ಉಳಿಸಿಕೊಳ್ಳುವುದೇ ದೊಡ್ಡ ಸಂಘರ್ಷವಾಗಿದೆ. ಕೊರೋನಾ ಮಹಾಮಾರಿಯ ಈ ಸಂದರ್ಭದಲ್ಲಿ ಇಂತಹ ಕಲಾವಿದರನ್ನು ರಕ್ಷಿಸುವ ಸಂಘಟನೆಗಳು ಇನ್ನಷ್ಟು ಬೆಳೆಯಬೇಕು ಎಂದು ಹೇಳಿದರು. ತಜ್ಞರ ಸಲಹೆ ಮತ್ತು ಈ ಮಹಾಮಾರಿಯ ಸ್ವರೂಪ ಏನಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಒಂದು ಪ್ರಯತ್ನದಲ್ಲಿ ಹೇಳಿದರು. ಈ ಮಹಾಮಾರಿಯ ಸಂದರ್ಭದಲ್ಲಿ ನಾವೆಲ್ಲ ಜೀವ ಉಳಿಸ್ಕೊಳ್ಳೋದೇ ಒಂದು ದೊಡ್ಡ ಸಂಘರ್ಷ. ನಾವೆಷ್ಟೇ ಮುಂಜಾಗ್ರತೆ ಕ್ರಮ ವಹಿಸಿದರೂ ಕೂಡ ಕಡಿಮೆ. ನಾವು ನೋಡ್ತಾ ಇದ್ದೀವಿ, ನಮ್ಮ ಹತ್ತಿರ ಆಪ್ತರಲ್ಲಿ, ಸ್ನೇಹಿತ ವರ್ಗದಲ್ಲಿ, ಕುಟುಂಬದಲ್ಲಿ ಸಾಕಷ್ಟು ಜನ ಈ ಒಂದು ಕೊರೋನಾ ಮಹಾಮಾರಿಗೆ ಬಲಿಯಾಗ್ತಾ ಇದ್ದಾರೆ. ಒಂದು ಕಡೆ ರೋಗ ಬಹಳ ತೀವ್ರ ಸ್ವರೂಪ ಪಡ್ಕೊಂಡಿದ್ರೆ ಅದರ ಎಫೆಕ್ಟ್ಸ್ ಏನಿದೆ ಅದು ಯಾರು ಬಡವರಿದ್ದಾರೆ, ಯಾರು ದಿನೇ ದಿನೇ ದುಡ್ಕೊಂಡು ಕಷ್ಟಪಟ್ಟು ತಿನ್ನುವಂಥ ಶ್ರಮಿಕರಿದ್ದಾರೆ, ಅವ್ರಗಳಿಗೆ ಭಾಳ ದೊಡ್ಡ ಆಘಾತವನ್ನು ಈ ಒಂದು ಕೊರೋನಾ ಮಹಾಮಾರಿ ತಂದೊಡ್ಡಿದೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಿಲ್ಲ. ಯಾಕಂದರೆ ನಾವು ನೋಡ್ತಾ ಇದ್ದೀವಿ ಹಳ್ಳಿಗಳಲ್ಲಿ, ನಮ್ಮ ಊರುಗಳಲ್ಲಿ ಯಾರು ದಿನಗೂಲಿ ಮಾಡಿಕೊಂಡು ಈ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಈ NREG ಅದರಲ್ಲಿ ಅದರ ಸಣ್ಣ ಸಣ್ಣ ಕೆಲಸ ಮಾಡ್ತಾಯಿದ್ರು. ಆಮೇಲೆ ಯಾರು ಮನೆ ಕೆಲಸ ಮಾಡ್ತಾಯಿದ್ರು, ಚಿಕ್ಕ ಚಿಕ್ಕ ಕೆಲಸ, ಕಮ್ಮಾರರು, ಕುಂಬಾರರು, ಆಮೇಲೆ ಈ ಚಾಪೇಣಿ ಅಂತವರು, ಕಡ್ಡಿ ಸಿಕ್ಕರು, ಪ್ರತಿಯೊಬ್ಬರಿಗೂ ಈ ಮಹಾಮಾರಿ ಬಹಳ ದೊಡ್ಡ ಒಂದು ಆಘಾತವನ್ನು ನೀಡಿದೆ. ಒಂದು ಸಣ್ಣ ಚಿಲ್ಲರೆ ಅಂಗಡಿ ಇಟ್ಕೊಂಡವರು ಕೂಡ ಇವತ್ತು ವ್ಯಾಪಾರ ಆಗ್ತಾ ಇದೆ. ಆಮೇಲೆ ಚಿಕ್ಕ ಚಿಕ್ಕ ಸರ್ವಿಸಸ್ ಕೊಡ್ತಿರೋಂಥವ್ರು ಯಾರಿಗೂ ಅವ್ರಿಗೂ ಬಿಸ್ನೆಸ್ ರನ್ ಮಾಡೋದು ಕಷ್ಟ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಹಿರಿಯ ರಂಗಕರ್ಮಿ ಲಕ್ಷ್ಮಣ್ ಕುಮಾರ್ ಮಲ್ಲೂರು, ಪಟ್ಲ ಫೌಂಡೇಶನ್ ಟ್ರಸ್ಟ್ ಸ್ಥಾಪಕಾಧ್ಯಕ್ಷ ಪಟ್ಲ ಸತೀಶ್ ಶೆಟ್ಟಿ, ಪಟ್ಲ ಫೌಂಡೇಶನ್ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮ್ ಭಂಡಾರಿ ಅಡ್ಯಾರ್, ಲಯನ್ ವಸಂತ್ ಶೆಟ್ಟಿ, ಗೋಕುಲ್ ಕದ್ರಿ, ಗೋವರ್ಧನ್ ಶೆಟ್ಟಿ, ಪ್ರದೀಪ್ ಆಳ್ವಾ, ತಾರನಾಥ್ ಶೆಟ್ಟಿ ಬೋಳಾರ, ಕ್ಯಾಡ್ಕಾ ಅಧ್ಯಕ್ಷ ಮೋಹನ್ ಕೊಪ್ಪಲ, ಜಗನ್ನಾಥ್ ಶೆಟ್ಟಿ ಬಾಳ, ಕದ್ರಿ ನವನೀತ್ ಶೆಟ್ಟಿ, ಲಯನ್ ಕಿಶೋರ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲ್ಯ, ವಿ4 ನ್ಯೂಸ್, ಮಂಗಳೂರು.